ಈ ಅಪ್ಪ ಈ ಗಣೇಶನ್ ಪೂಜೆ ಇವತ್ಲೇ ಬಂದೈತಿ. ನಮ್ಮ ಅತ್ತೆ ಬೇರೆ ಇಲ್ಲ, ಊರಿಗೆ ಹೋಗಿ ಐತಿ. ಅದು ಯಾತದ ಕಡುಬು ಮಾಡೋದು ನನಗೆ ಬರೋಲ್ಲ, ಏನಿಲ್ಲ. ಹೆಂಗಪ್ಪ ಮಾಡೋದು ಏನೋ ಎತ್ತ. ಅದು ಹೆಂಗ್ ಮಾಡ್ತಾರ ಏನೋ, ನಾನು ಎಂದು ನೋಡ್ಕೊಂಡು ಇರ್ಲಿಲ್ಲ. ವರ್ಷ ವರ್ಷ ನಮ್ಮ ಅತ್ತೆನೆ ಮಾಡೋದು. ಅದು ಈ ವರ್ಷಕ್ಕೆ ನನ್ನ ದುರದೃಷ್ಟಕ್ಕೆ ಊರಿಗೆ ಹೋಗೈತಿ. ಅದು ಇವತ್ತೇ ನಮ್ಮ ಪೂಜೆ ಬೇರೆ ಬಂದೈತಿ. ನಾಳೆಗೆ ಆಗಿದ್ದಿದ್ರೆ ನಮ್ಮ ಅತ್ತಿರೋದು ಹೆಂಗ ಹೇಳ್ಕೊಡೋದು. ಈಗ ಏನಪ್ಪ ಮಾಡೋದು. ಈ ರತ್ನಕ್ ನೋಡಿದ್ರೆ ಬಾಕ್ಲ ಹಾಕಿರಂಗೈತಿ. ಅದೇನೋ ಈತು ಎತ್ಲನೋ ಹೋಯ್ತು. ರತ್ನಕೈನ ನಾನು ಕೇಳ್ ಮಾಡೋಣ ಅಂದ್ರೆ, ರತ್ನಕಯ್ಯೋ, ಓ ರತ್ನಕಯ್ಯೋ, ಎಲ್ಲಿದ್ಯಾ? ಯೋಮ್ ಮಾಡ್ತಿದ್ಯಾ? ಬಾ ಇಲ್ಲಿ. ಯಾಕೆ ಗೌರಿ ಬಂದಿದ್ದು ಬಾ ಒಳಕ್ಕೆ? ಅದೇ ಯಾಕೆ ಹಂಗೆ ಬಾಕ್ಲಾಗೆ ನಿಂತ್ಕೆ ಮಾತಾಡ್ತಾ ಇದೆಯಾ? ಬಾ ಒಳಕ್ಕೆ. ನೀರ್ ಬರಕಣೆ ನೀನು. ಏ ಇಲ್ಲಪ್ಪ ರತ್ನಕಯ್ಯ, ಇಲ್ಲ ನಮ್ಮ ತಾಯಿ ಒಳಕ್ಕೆ ಇಡಕ್ ಬರೋಲ್ಲ. ನಮ್ದೇ ಇವತ್ತು ಗಣೇಶನ್ ಪೂಜೆ. ಕಡುಬು ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿರ್ಕೊಂಡ್ರ ರತ್ನಕಯ್ಯ. ಅದಕ್ಕೆ ನೀನು ಕೇಳ್ಕೊಂಡು ಹೋಗಿ ಮಾಡೋಣ ಅಂತ ಬಂದಮ್ಮ. ಈ ವರ್ಷ ನಮ್ಮ ಹತ್ತಿರೋದು ಮಾಡೋದು. ಈ ವರ್ಷ ನಮ್ಮ ನಾದ್ನಿ ಮನೆಗೆ ಹೋಗಿ ಐತಿ. ಅದು ಇವತ್ತೇ ಬಂದೈತಿ. ನಾಳೆಗೆ ಆಗಿದ್ದಿದ್ರೆ ಹೆಂಗ ನಮ್ಮ ಅತ್ತೆ ಬಂದಿರೋದು ಏನೋ ಏಳು ಮಾಡಿಸ್ಬೋದಾಯ್ತು ರತ್ನಕಯ್ಯ. ಅದಕ್ಕೆ ಹೆಂಗ್ ಮಾಡೋದು ಕೇಳ್ಕೊಂಡು ಹೋಗೋಣ ಅಂತ ಬಂದಮ್ಮ. ಹೆಂಗಕ್ಕ ಅದೇ ಅಕ್ಕಿ ಹಸಿಟ್ಟಿಂದ ಕಡುಬು ಮಾಡ್ತಾರಲ್ಲ, ಅದು ಹೆಂಗ್ ಮಾಡೋದು? ಅಯ್ಯೋ ಅವನಿ, ಅದಿನ್ನೇನು ಭಾರಿ ಆಗೋದಲ್ಲ. ಮುದ್ದೆ ಅದೇ ಮುದ್ದೆಗೆ ಸಿಕ್ಕದು. ಅಕ್ಕಿ ಹಸಿಟ್ಟು ಒಯ್ದು ಮುದ್ದೆ ಮಾಡೋದು. ಅದಕ್ಕೆ ಒಂದು ಕಲ್ಲೋಟು ಉಪ್ಪು ಹಾಕೋದು. ಉಪ್ಪು ಹಾಕಿ ಚೆನ್ನಾಗಿ ಮುದ್ದೆ ಮಾಡಿಕೊಂಡು ಹೂರ್ಣ ಮಾಡಿ ಇಕ್ಕಿಬೇಕು. ಇನ್ನೇನು ಹೂರ್ಣ ಮಾಡೋದು ನಿನಗೆ ಗೊತ್ತೈತಲ್ಲ. ಹೂರ್ಣ ಮಾಡಿ ಇಕ್ಕಿಬೇಕು. ಅದನ್ನ ಮುದ್ದೆ ಮಾಡಿದ್ದ ಚೆನ್ನಾಗಿ ತಟ್ಟಿ ಹೂರ್ಣ ಇಕ್ಕಿ ಮುಚ್ಚದ ಕಣೆ, ಅಷ್ಟೇನ. ಅದಿನ್ನೇನು ಭಾರಿ ಆಗೋದಲ್ಲ, ಹೋಗು. ಆದ್ರೂ ರೊತ್ತಕ್ಕೆ ನಾನು ಎಂದು ಮಾಡಿಲ್ವಲ್ಲ, ಒಂಥರ ಭಯ ಆದಂಗೆ ಆಗ್ತೈತಿ. ನೀನು ಬಿಡುವಾಗಿದ್ರೆ ಒಂದ್ ಹೆಜ್ಜೆ ಬಂದು ಮಾಡ್ಕೊಟ್ಟು ಬತ್ತೀಯ ರೊತ್ತಕ್ಕೆ? ಸಾನೆ ಬೇಡ, ಗಣೇಶನ್ ಪೂರ್ತಿ ಇಕ್ಕೊಂದ 5 6 ಇಲ್ಲ ಬೇಡ 9 ಮಾಡ್ಕೊಟ್ಟು ಬರೀವಿಂತೆ ಬಾ ರೊತ್ತಕ್ಕೆ. ಏ ಇಲ್ಲ ಕಣೆ ಗೌರಿ, ನಮ್ಮ ಹುಡುಗರೆಲ್ಲ ನಾ ಗೌರಿ ಹಬ್ಬಕ್ಕೆ ಬಂದೇವೆ. ಅವು ಈಗ್ಲಾಗ್ಲ ಬಸ್ ಬತ್ತೈತಿ ಹೋಗ್ತೀವಿ ಅಂತ ಹೊರಟೇವಮ್ಮ. ಇಲ್ಲ ನಾನ್ ಬರಕ್ಕಾಗಲ್ಲ. ಏ ಹೇಳಿಲ್ವೇ ಇನ್ನೊಂದು ದಿನ ಮುದ್ದೆ ಮಾಡ್ತೀಯಲ್ಲ, ಹಂಗೇನ ರಾಗಿ ಹಸಿಟ್ಟು ಒಯ್ಯೋದು ಬಿಡೋದು, ಅಕ್ಕಿ ಹಸಿಟ್ಟು ಒಯ್ದು ಮುದ್ದೆ ಮಾಡೋದು. ಒಂದ್ ಕಲ್ಲು ಅದಕ್ಕೆ ಉಪ್ಪು ಹಾಕೋದು ಅಷ್ಟೇನ. ಅದೇನೇನೋ ಎಂದು ಅಡುಗೆ ಮಾಡಿಲ್ದ ಕೇಳ್ತಾಳಮ್ಮ. ಹೋಗಿ ಮಾಡೋಗೋಗಿ ಬತ್ತೈತೆ. ಬೈಕೆ ಬೇಡ, ನಮ್ಮ ಹೆಣ್ಮಕ್ಳು ಬಂದೇವಿ. ಅವು ಹೊರಟೇವ, ಬಸ್ ಬರೋ ಟೈಮ್ ಆಗೈತೆ. ಇವ ಅಮ್ಮ ಯಾತ್ಲ ಓದು ಕಂತ ಒಬ್ರೂಪಕ್ಕೆ ಬಂದೇವೆ. ಇಲ್ಲಾಂದ್ರೆ ಇದು ಬತ್ತಿದ್ದೆ, ಏನೇನೋ ಸಾವ್ದು ಹೋಗ್ತಿರ್ಲಿಲ್ಲ, ಬಂದು ಮಾಡ್ಕೊಟ್ಟು ಬತ್ತಿದ್. ನಮ್ಮ ಏನ್ ಮಾಡ್ತೀಯ? ಹೋಗಿ ನೀನೇ ಮಾಡೋಗೇನೇನು, ಅದೇನು ಭಾರಿ ಆಗಾದಲ್ಲ ಏನಲ್ಲ. ಅಯ್ಯೋ ನೀನು ನೋಡಿರ್ ಬರಲ್ಲ ಅಂತೀಯ ರತ್ನಕಯ್ಯ. ಇನ್ನೇನ್ ಮಾಡ್ತೀಯ? ಹೋಗಿ ನಾನೇ ಬಂದಾಗ ಮಾಡ್ತೀನಿ ನಮ್ಮ ತಾಯಿ. ಹೆಂಗನ ಆಗ್ಲಿ ಒಂದಿಟ್ಟು ಬಾಯಿವಾಗಿ ಮಾಡ್ತೀನಿ. ಇನ್ನೇನ್ ಮಾಡ್ತೀಯ? ಹೆಂಗ್ ಮಾಡಿರೋ ಗಣಪತಿ ಒತ್ತಿ ಅಂತೈತಿ. ಇನ್ನೇನ್ ಗಣಪತಿ ಏನ್ ತಿಂಬಲ್ಲ, ನಾವೆಲ್ವೇ ತಿಂಬೋದು. ಇನ್ನೇನ್ ಮಾಡ್ತೀಯ? ಹಂಗ್ ಮಾಡ್ತೀನಿ ಬಿಡೋದ, ಹೋಗ್ತೀನಿ. ದೇವ್ರೇ ಭಗವಂತ ಗಣಪತಿ, ಏನು ವಿಘ್ನ ಆಗ್ದಂಗೆ ಅದೇ ಶನಕ್ಕೆ ಉದ್ದೆ ಆಗಂಗೆ ಕಾಪಾಡಪ್ಪ ಭಗವಂತ. ನಾನು ಎಂದು ಮಾಡಿಲ್ಲ ಏನಿಲ್ಲ. ಆಮೇಲೆ ಏನಾನ ಎಡವಟ್ಟಾಗಿ ಎಲ್ಲ ಆಡ್ಕೆಮಂಗ್ ಮಾಡ್ಬೇಡಪ್ಪ. ನಿನ್ ಕೈ ಮುಗಿತೀನಪ್ಪ ಗಣಪತಿ ವಿಘ್ನೇಶ್ವರ ಮುಷ್ಕ ವಾಹನ. ಹೆಂಗ ನೀರು ಇಕ್ಕಿದೀನಿ, ರಪ್ಪನ್ ಕಾದ್ಬಿಟ್ಟು ಹಸಿಟೈದು ಮುದ್ದೆ ಮಾಡಿದ್ ಸಾಕಾಗೈತಿ. ಯಪ್ಪ ನೀ ಯಾಕೆ ಭಯ ಆದಂಗ ಆಗ್ತೈತಪ್ಪ. ಭಯಕ್ಕೆ ಕೈ ಕಾಲು ಎಲ್ಲ ನಡುಕ್ತಾವೆ. ಏನ್ ಮಾಡ್ದೆ ಏನ್ ಕತೆನ. ನಮ್ಮ ಅತ್ತೆ ಇವತ್ತೇ ಬರೋದು ಬಿಟ್ಟು ನಾಳೆಗೆ ಬತ್ತಿನ ಕಣೆ ಎಂತೈತಿ. ನಾನು ಹೇಳಿದೀನಿ ಗಣೇಶನ್ ಪೂಜೆ ಐತ್ ಕಣತೆ, ಬೇಗ ಬಾ ಅಂದ್ರೆ ಹೆಂಗನ ಮಾಡ್ಕೊಂಬ್ಲಿ ಹೇಳು, ಇಷ್ಟ ದಿನ ಮಾಡ್ತೀನಿ ಮಾಡ್ಕೊಂತಾಳೆ ಹೇಳು ಅಂತಾನ. ಸುರಿಯತ್ ನಮ್ಮ ಅತ್ತಿರ್ವರ ನಾನು ಏನೋ ಅನ್ಕೊಂಡಿದ್ದೆ. ಆದ್ರಾಗ್ಲಿ ಅವಳಿಗೆ ಬರಲ್ವಲ್ಲ, ಹೋಗಿ ಹೇಳ್ಕೊಡೋಣ ಮಾಡೋಣ. ಏನೂ ಇಲ್ಲ, ಏ ಬಾತಾಗಿ. ಅಯ್ಯೋ ಒಬ್ರು ಹಸಿಯದೇ ಹಾಕಿ ನಾವು ಕಲ್ತ್ಕೊಂಡ್ರೆ ಇನ್ನೊಂದು ವರ್ಷ ನಾವೇ ಮಾಡ್ಬೋದು. ಅವ್ರನ್ನ ಕೇಳೋದು ಬೇಡ, ಹೇಳೋದು ಬೇಡ, ನಾವೇ ಮಾಡ್ಬೋದಪ್ಪ. ಅಯ್ಯೋ ಈ ಹುಳಿಗೆ ಬರಲ್ವಂತೆ ಯಂಗ್ಸಂತೆ ಹಂಗೆ ಹಿಂಗೆ ಅಂತ ಆಡ್ಕೆ ಮದೆ ಹಾಕಿ. ಅಯ್ಯೋ ಒಂದಿಟ್ಟು ಅನಿಗ್ವಾಗ ಮಾಡಿದ್ರೆ ಬತ್ತೈತಿ ಹೇಳು. ಅದೇನೇನು ಉಂಡು ಕಲ್ತ್ಕೊಂಬರ್ಬೇಕಿ. ಹೆಂಗ ನೀರು ಮಾಡ್ತಪ್ಪ, ಹಸಿಟ್ಟು ಒಯ್ದು ಬಿಟ್ಟು ಕೂಡಿಸಿ ಎಲ್ಲ ಮಾಡ್ಬೇಕು. ಹೆಂಗ ಹೂರ್ಣ ಎಲ್ಲ ರೆಡಿ ಮಾಡಿ ಇಕ್ಕಿದೀನಿ. ಹಸಿಟ್ಟು ಒಯ್ದ್ರೆ ಇವಾಗ ರಪ್ಪನ ಮಾಡಿಕ್ಬೋದಪ್ಪ. ಅಯ್ಯೋ ಇದ್ಯಾತದಿದ್ದು ಹತ್ತಿಗೆ ನೋಡಿ. ಯೋಟೋ ಹಸಿಟ್ಟು ಒಯ್ದ್ರೆ ಬುಸು 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 ಅದೇ ಉಗ್ತೈತಪ್ಪ. ಬಾತಗೆ ನೋಡಿ, ಯೋಟೋ ಒಂದು ಹಸಿಟ್ಟು ಒಯ್ತಿದ್ದೀನಿ, ಹಂಗ ಉಗ್ತಾನೆ ಐತಿ. ಏನು ಮಾಡೋದು ಇವಾಗ? ಇನ್ನೊಂದಿಟ್ಟು ಹಸಿಟ್ಟು ಒಯ್ಯನ ಸರಿ ಹೋಗ್ತೈತೆ ಅಲ್ವೇ, ಅವಾಗ ಉಕ್ಕದ್ ನಿಲ್ತೈತಿ. ಹೆಂಗ ಈಟತ್ತಿ ತಕ್ಕ ಚೆನ್ನಾಗಿ ಬೆಂದೈತಿ ಮುದ್ದೆ. ಈ ಕೂಡ್ಸಿದ್ರೆ ಹೆಂಗಿರ್ತೈತಿ ಅಂದ್ರೆ ಬಾಳೆಹಣ್ಣು ಇದ್ದಂಗೆ ಇರ್ತೈತಿ. ಕಡುಬು ಮಾಡಕ್ಕೆ ಚೆನ್ನಾಗಿರ್ತೈತಿ. ಓಹೋ ನನಗೇನು ಮಾಡಕ್ ಬರಲ್ಲ ಅನ್ಕೊಂಡಿದ್ರು, ನಾನೇ ಮಾಡಿ ತೋರಿಸ್ತೀನಿ. ಕೂಡ್ಸಣ. ಅಯ್ಯಪ್ಪನೇ ಇದ್ಯಾವ್ದು ಹಿಂಗಾಗೈತಿ. ಒಳ್ಳೆ ಪಿರಾಣಿ ಗುಂಡದಂಗೆ ಕೂಡ್ಸಕ್ಕೆ ಗೊತ್ತಿಲ್ವಲ್ಲ. ಯಪ್ಪ ಭಗವಂತ ಏನು ಮಾಡೋದು ಇವಾಗ? ಏನೋ ಬಾರಿ ಜಂಬ ಕೊಚ್ಕೆ ಅಂತಿದ್ದೆ, ಬೋತೈತಿ ನನಗೂ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಈಗ ಕೂಡ್ಸಕ್ಕೆ ಗೊತ್ತಿಲ್ವಲ್ಲಪ್ಪ ದೇವ್ರೆ. ಯೋ ಮಾಡೋದು ಗಣೇಶ, ನಾನು ಆಗೇನು ಬೇಡ್ಕೊಂಡಿದ್ದೀನಿ. ನನಗೆ ಬರೋಲ್ಲ ಮಾಡಲ್ಲ, ಅಚ್ಚುಕಟ್ಟಾಗಿ ಮಾಡಂಗೆ ಮಾಡಪ್ಪ ಅಂತೇಳಿ. ಇದು ಯಾಕಪ್ಪ ಗಣೇಶ ಹಿಂಗೆ ಮಾಡಿದ್ಯಾ? ಅಯ್ಯೋ ಭಗವಂತ ಏನು ಮಾಡೋದು ಇವಾಗ?
ಒಳ್ಳೆ ಕೂಡ್ಸಕ್ಕೆ ಬದಂಗ ಹಂಗೆ ಗುಂಡ್ ಕಲ್ಲಾಗೈತಲ್ಲಪ್ಪ. ತಡಿ ಹೊಸ ಬಿಸಿನೀರು ಒಯ್ದ್ಬಿಟ್ಟು ಎಡೆಲಾಗ್ಲವ ಬಡ ಬಡ ಹುಡುಗಿ ರತ್ನ ಕೈ ಕರ್ಕೊಂಬರಾನ. ಆಮೇಲೆ ಹಸಿಗೆ ಇಡ್ಸಿ ಎಲ್ಲ ಆಡ್ಕೊಂಡಂಗ ಆದತ್ತು. ಅಯ್ಯೋ ಭಗವಂತ ಬಾತಿಗೆ ಎದ್ದು ಯಾರ ಮಕ್ಕ ನೋಡಿದ್ನೋ ಏನೋ ದಿನಾ ಮುದ್ದೆ ಮಾಡ್ತಿದ್ನಪ್ಪ. ಅದು ಯಾಕೆ ಹಿಂಗಾತ ಏನ್ ಕತೆನ ಅದು ಬುಸು ಬುಸು ಉಗ್ತಿತ್ತಲ್ಲ ಒಂದಿಟ್ಟು ಹಸಿಟ್ಟು ಒಯ್ದೆ ಹಿಂಗೆ ಆಗತ್ ಪಿರಾಣಿ ಗುಂಡಾದಂಗೆ. ಅಯ್ಯೋ ಭಗವಂತ ತಡಿ ಬರ್ನ ಹೋಗಿ ರತ್ನ ಕೈ ಕರ್ಕೊಂಬರಾನ. ಇಟ್ಟದಿಗೆ ಅವ್ರು ಹೆಣ್ಮಕ್ಳು ಹೋಗಿರ್ತಾರೆ. ರತ್ನ ಕೈ ಕರ್ಕೊಂಬಂದು ಒಂದ್ ಕಡುಬು ಮಾಡಿದ್ರೆ ವಾಸಿ ಆಗ್ತೈತಪ್ಪ. ಓ ಕರ್ಕೊಂಬಂದ್ರೆ ವಾಸಿ ಇದ್ಯಾಕ ಹಾಸ್ಕೆಡ ಬದುಕಾಗೈತಿ. ರತ್ನಕಯ್ಯ ರತ್ನಕಯ್ಯ ಏನ್ ಮಾಡ್ತಿದ್ಯಾ? ಬಾರಮ್ಮ ಈಸಿಗೆ ನಿಂಕೋ ಎಮ್ಗೆ ತಿಂಬಾರ್ತಾಯಿ ಅರ್ಜೆಂಟ್. ಅಯ್ಯೋ ಬಾತಾಗೆ ನಾನು ಎಂತ ಎಡವಟ್ ಮಾಡಿದೀನಿ ಅಂದ್ರೆ ನೀನ್ ಕೇಳಿರಿ ಎಲ್ಲಿ ಬೈತಿ ಅಮ್ಮ ತಾಯಿ ಬಾರಾಪ್ನ. ಯಾಕೆ ಗೌರಿ ಹಿಂಗೆ ಎದ್ನ ಬಿದ್ ನಮ್ದ ಓಡ್ ಬಂದಿರಂಗಿದೆ? ಯಾಕೆ ಏನಾಯ್ತು ಮಾಡ್ರೆ ಕೊಡ್ದ? ಅಯ್ಯ ಮುದ್ದೆ ಮಾಡ್ತಿದ್ನೆ ರತ್ನಕಯ್ಯ. ಮುದ್ದಿಗೆ ಹಸಿಟ್ಟು ಒಯ್ದಿದ್ನಮ್ಮ. ಅದು ಏಟು ಹಸಿಟ್ಟು ಒಯ್ದ್ರೆ ಬುಸು ಬುಸು ಉಪ್ತಿತ್ತು. ಒಂದಿಟ್ಟು ಹೆಚ್ಚಾಗಿ ಅಮ್ಮಂಗೆ ಹಸಿಟ್ಟು ಒಯ್ದೆ. ಈಗ ನೋಡು ಕೂರ್ಸಾಕ್ ಬರಲ್ಲ ಹಂಗೆ ಗುಂಟ್ಕಲ್ಲ ಐತೆ. ಅದೇ ಪಿರಾಣಿ ಗುಂಡಾದಂಗೆ ಆಗೈತಪ್ಪ. ಈ ನೋಡಿ ಈಗ ಅದಕ್ಕೆ ಹೊಸ ನೀರು ಒಯ್ದು ನೀನ್ ಕರ್ಕೊಂಡು ಹೋಗೋಣ. ಈ ರತ್ಗೆ ನಿಮ್ಮ ಹೆಣ್ಮಕ್ಳು ಹೋಗಿರ್ತಾರೆ ಅಂತ ಬೋನ್ನಮ್ಮ. ರತ್ನಕಯ್ಯ ನೀನ್ ಕೊಯ್ಯಿ ಮುಗಿತೀನಿ ತಾಯಿ ಬಾರಮ್ಮ ತಾಯಿ. ನಾನು ಎಂದು ಮಾಡಿಲ್ಲ ಏನಿಲ್ಲ. ಆಮೇಲೆ ಎಲ್ಲ ದೇವಸ್ಥಾನ ತಗ ಅಡ್ಕೆ ಮಾಡ್ಬೇಡ ಬಾರ ರತ್ನಕಯ್ಯ ಮನುಷ್ಯನವ. ಅಯ್ಯೋ ನಿನ್ನ ಯೋಸ್ತಿನ ಅಡುಗೆ ಮಾಡಿದ್ಯಾ? ಹಂಗಾರೆ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಕ್ ಬರ್ಲಿಲ್ಲ. ಅಯ್ಯೋ ಭಗವಂತ ನಿನ್ನನು ಆ ಗಣೇಶ ಪಕ್ಕದಾಗ ತಕೊಂಡೋಗಿ ಕುಂಡ್ರಿಸಿದ್ರು ಸರಿ ಹೋಗಿತ್ತು ಗೌರಿನ. ಭಾರತ್ಗೆ ನಡಿ ನಡಿ. ಆಮೇಲೆ ಅದ್ಯೋನಾಥ ಏನ್ಕತೆ ನಮ್ಮ ಮಲೆ ಏನು ಊರ್ಗಿರಿತಾ ಇರ್ತಲ್ಲ ಕೆಟ್ಕಿಟ್ಟು ಅದು ಅಷ್ಟು ಕೆಟ್ಟು ಹೋದತ್ತು. ನಡಿ ಅಂತ ರಾಪ್ನ ನಡಿ ನಡಿ. ಏ ಗೌರಿ ಇದು ಹಾಕದಿದೆ ಒಲೆ ಎಲ್ಲ ಕೆಟ್ಟು ಬೂದಿ ಆಗೈತಿ. ಹೊಸ ನೀರು ಇದು ಬಂದಿದ್ಯಾ? ಇದು ಇನ್ನೇನು ದೇವಣ್ಣಗೂ ಕಡುಬು ಮಾಡಕ್ ಬರಲ್ಲ. ಪಾಯಸ ಮಾಡ್ಬೋದಮ್ಮ ತಾಯಿ. ಅಯ್ಯೋ ಭಗವಂತ ಹೋಗತ್ತಿಗೆ ನಾ ಇನ್ನೋಟ ಟ್ವಿಟ್ ಮಾಡಿದ್ರೆ ತೀರ ನಾನೇ ಬಂದು ಮಾಡ್ಕೊಡ್ತಿದ್ನಮ್ಮ. ನೀನು ಆತಗೆ ಟಾಂಚನೇನ್ ಅಂತಳು ಹೋಗತ್ತಾಗಿ ಎಲ್ಲ ಅಸ್ಕೆಟ್ ಸಿಕ್ಕಿದ್ಯಾ. ಈಗ ಇದೇನು ಸರಿ ಹೋಗ್ತೈತೆ ಹೆಂಗಮ್ಮ? ಒಲೆನೋ ಕೆಟ್ಟು ಬೂದಿ ಆಗೈತಿ. ಹೋಗತ್ತ ಹೆಂಗ್ ಮಾಡ್ತೀಯೋ ಏನ್ ಕತೆನ. ಯಪ್ಪ ರತ್ನಕೈ ಬರಲ್ವೇ ಮಾಡಕ್ಕೆ? ಅಯ್ಯೋ ಭಗವಂತ ಅಕ್ಕಿ ಹಸಿಟ್ಟು ಇಲ್ಲ. ಈ ನೋಡು ಇರಾ ಬರೋದೆಲ್ಲ ಒಯ್ದಿಕ್ಕಿದೀನಿ. ಈಗ ಏನ್ ಮಾಡೋದು ರತ್ನಕಯ್ಯ? ಈಗ ನೋಡು ಪೂಜೆ ನಮ್ದೆ ಕೊಡುಗು ಮಾಡಿದಿರು ನಮ್ಮ ಒಯ್ಯ ಬೊಯ್ತಾನ ಮಕ್ಕೋಗಿದ್ದ ನನ್ನ ಗಂಡ. ಈಗ ಏನ್ ಮಾಡೋದು ರತ್ನಕಯ್ಯ? ನಿಮ್ಮನೆಗೆ ನಾನು ಅಕ್ಕಿ ಹಸಿಟ್ಟು ಇದ್ರೆ ಕೊಡು, ತೀರಾ ಆಕಾಶಕ್ಕೆ ಬಂದು ಕೊಡ್ತೀನಿ. ಇನ್ನೇನ್ ಮಾಡ್ತೀಯ? ನಮ್ಮ ಮನೆಗೂ ನೆನೆ ದಿನ ಇತ್ತು ಕಣೆ ಗಣೇಶನ ಪೂಜೆ. ನಮ್ಮ ಮನೆಗೂ ಕಾಯಿ ಕಡುಬು ಮಾಡಿದ್ರು. ಅಕ್ಕಿ ಹಸಿಟ್ಟು ಇಲ್ಲ ಯಾತದು ಇಲ್ಲ ಎಲ್ಲ ಮುಗ್ಸಾಕೇವ್ರಿ. ಅಯ್ಯೋ ನೀನ್ ಮಾಡಿ ರಾಸ ನೋಡಿದ್ರೆ ಸಿಟ್ಟೆ ಬರ್ತೈತಮ್ಮ. ತಡಿ ನೋಡೋಣ ಇದಕ್ಕೆ ಒಂದಿಟ್ಟು ಉರಿ ಪರಿ ಇಕ್ಕಿ ಮಾಡ್ಕೊಡ್ತೀನಿ. ಅತ್ ಇನ್ನೇನ್ ಮಾಡ್ತೀಯ? ಅಯ್ಯೋ ಭಗವಂತ ನೋಡು ಯಾವ್ದೇ ಆಯ್ತು ಅದಕ್ಕೆ ಹೇಳೋದು ನಿಗಾ ಇರ್ಬೇಕು ಅಂಬೋದು. ನೀನು ಒಂಥರ ಹಾದ್ರಿಗೆ ಟಾಂಜನೆ ಕಣೆ ನೀನು. ಅಯ್ಯೋ ಬಾತಾಗಿ ಸಮಾಧಾನ ಇರ್ಬೇಕು ಮನುಷ್ಯರಿಗೆ. ರತ್ನಕ ಈಗೇನು ಉರಿ ಕೊತ ಕೊತ ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಕೂಡ್ಸಿ ಸರಿ ಹೋಗ್ತೈತೇನಪ್ಪ ಅಲ್ವೇ? ಏನ್ ಸರಿ ಹೋಗ್ತೈತೆ ಏನ್ ಕತೆ? ಒಂದಿಟ್ಟು ಅಸ್ಕೆ ಇಡ್ಲಿ ಏನು ಎಲ್ಲ ಮಾಸ್ತಾಗ ಮಾಡಿಸ್ತಾರೆ ಊರು ತುಂಬಾನ. ಅದ್ರಾಗ ನಿಂದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸುಮ್ಕಿರತ್ತ ಅದಕ್ಕೆ ಹಾಕಿ ಪಾಟಿ ಬೇಜಾರು ಮಾಡ್ಕೊಂತೀಯ ಗೌರಿ ನೀನು. ಸುಮ್ಕಿರವ ತಾಯಿ. ನೀನ್ ಏನ್ ಬೋಲ್ ಟೆನ್ಷನ್ ತಮ್ತಿಯಂ ತಾಯಿ. ಯಪ್ಪ ರತ್ನಕ ಅದಕ್ಕೆ ಏನಮ್ಮ ಅದೇನೋ ಕೇಳಿ ಮಾಡಿಲ್ಲ. ಅಲ್ಸಂಡೆ ಕಳ್ಕೊಡ್ಬಾ ಅಂತ ಹೇಳುದು. ಕೊಡುಬು ಮಾಡೋದು ಈ ಪಾಟಿ ಬೇಜಾರು. ಆಮೇಲೆ ಈ ಪಾಟಿ ಕಷ್ಟ ಅಂತಾನೇನಪ್ಪ ಅಲ್ವೇ? ಹಂಗಂತ ಹೇಳಿರೋದು. ಅಯ್ಯಪ್ಪ ಇವನ್ ಮಾಡಕ್ಕೆ ಹಿಂಗೆ ಅಂದ್ರೆ ಅದು ಯಾತದ ಅಲ್ಸಂಡೆ ಕಳ್ಕೊಡ್ಬಿನ್ ಹೆಂಗ್ ಮಾಡಿರೋಣ ಅವರು ಅಲ್ವೇ ರತ್ನಕಯ್ಯ? ಅಲ್ಲ ಕಣೆ ಇವೇ ಹಚ್ಕಟ್ಟಕ್ ಬರಲ್ಲ. ಅಲ್ಸಂಡೆ ಕಳಗೆ ಕಡುಬು ಮಾಡಕ್ ಬರ್ತೈತಿ. ಅಯ್ಯೋ ಅವಳ ನಿನ್ನಂತ ಎಡವಟ್ಟು ಅಲ್ಸಂಡೆ ಬೆಳಕಳ ಹಾಕಿ ಕಡುಬು ಮಾಡಕ್ ಹೋಯ್ಲಂತೆ. ಅದಕ್ಕೆ ಅವಳು ಇವಾಗ ನೋಡು ತಲ ಅಂತ ಪ್ರಸಿದ್ಧಿಯಾಗಿ ಹೇಳಿ ನಿನ್ ಕಡುಬುನ ಹಿಂಗೆ ಪ್ರಸಿದ್ಧಿ ಆಗಂಗ್ ಕಾಣ್ತಾವಮ್ಮ. ಅದೇನ್ ಸರಿ ಗೊತ್ತವ ಹೆಂಗ ಕೂಡಿಸ್ತಾ ಇದೀನಿ. ಬಾ ತೊಟ್ಬಿಟ್ಟು ಹಂಗೆ ಹೂರ್ಣ ಇಕ್ಕಿ ಮುಚ್ಚಂಡ್ ಬಾ ರಾಪ್ನ. ತಿರ್ಗ ಆರ್ಕೊಂಡ್ರೆ ತೊಟ್ಟಾಕಾಗಲ್ಲ. ಬಾ ಎದ್ದು ಮಾತಾಡಿ ನಿಂತೆ ಸುಮ್ಮನೋರ್ಸ್ ಪಳಿ ಮಾತಾಡ್ತಾಳ ಅಷ್ಟೇ. ಏನೂ ಮಾಡಕ್ ಬರಲ್ಲ. ತೊಟ್ಟನೆ ರತ್ನಕಯ್ಯ? ಸರಿ ಕೂಡ್ಸಾಕು. ಆಮೇಲೆ ಕೂಡ್ಸ್ಬಿಟ್ಟು ಅಲ್ಲಿಕ್ಕು ತಪ್ಲೆ ಕೆರ್ಕೊಂತೀನಿ. ನೀನು ತೊಟ್ಟಿ ಒಂದೆರಡು ಮುಚ್ಚಿ ಅಂತ ಅವೇನ ಆರ್ಕೊಂಡ್ರೆ ಬರಲ್ಲ ಅಂತೀಯ. ರಪ್ಪ ಮಾಡೋಣ ತಲಕೊಂದೊಂದಿಷ್ಟೇ ಹೆಂಗ? ಸರಿ ತೊಟ್ಟು. ಅದ್ ಯಾತದ ಹೆಂಗ್ ತೊಟ್ಟಿದ್ಯಾ ನೋಡು. ನಾನು ತೊಟ್ಟು ಮಾಡ್ತೀನಿ ಇವಾಗ. ತಡಿ ತಟ್ಟೆ ಕಾಕಿ ಇಕ್ಕನ ನಿನ್ನವು ನನ್ನವು ಯಾರೋ ಸನಕಿದ್ದೇವೆ ಅಂತೇಳಿ ವಿಡಿಯೋ ನೋಡ್ತಾರಲ್ಲ ಅವರೇ ಹೇಳಿ. ಅದೇನ್ ಕೊಸ್ಮಲನ ಕಣಿ ನಿಂದಂತ ಹೋಗತ್ತಾಗಿ. ನೋಡು ನಾನು ಎಂತ ಸನಕ್ ಮಾಡಿದ್ದೀನಿ. ನಿನ್ನವ್ ನೋಡಿದಾರ ಕಿತ್ಕೊಂಡು ತಿಂದವಾಗೇವಮ್ಮ ಹಂಗೆ. ಏನ್ ಮಾಡ್ಲಿ ರತ್ನಕಯ್ಯ? ನನಗೆ ಬರಲ್ಲ ಅಂತ ಹೇಳಿಲ್ವ ನೀನ್? ಅದನ್ನೇ ಒಂದು ಹೇಳ್ಕೆಮ್ಮ. ನೀವು ಹಳೆ ಅನುಭವ ಐತೆ ಚೆನ್ನಾಗಿ ಮಾಡಿದ್ಯಾ. ನಾನು ಮಾಡಿಲ್ಲಮ್ಮ. ಈಗ ಒಪ್ಕೊಂತೀನಿ ನಿನ್ನವೇ ಚೆನ್ನಾಗಿರೋದವು. ನನ್ನವೆಲ್ಲ ಕಿತ್ಕೊಂಡು ಹೋಗ್ಯವಿ. ಏನು ಮಾಡೋಣ ಹೇಳು? ಸರಿ ಹೆಂಗನ ನಿನ್ ಕೊಯ್ ಮುಗಿಬೇಕಂತ ಹೆಂಗ ಬಂದು ಕಡುಬು ಮಾಡ್ಕೊಟ್ಟೆ ಅಲ್ಲ ಸಾಕು ಕಣ್ತಾಯಿ. ನೋಡಿ ಫ್ರೆಂಡ್ಸ್, ನನ್ ಮುಂದೆ ಇರೋವು ನಾನ್ ಮಾಡಿರೋ ಕಡುಬು, ಅವಳ ಮುಂದೆ ಇರೋವು ಗೌರಿ ಮಾಡಿರೋ ಕಡುಬು. ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.
ನೋಡಿದ್ರಲ್ಲ ಫ್ರೆಂಡ್ಸ್, ಗಣೇಶ್ಗೆ ಇಷ್ಟವಾದ ಕಡುಬನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಕಾಮಿಡಿ ಮುಖಾಂತರ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.